ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರತದ ದಾಳಿಗೆ ಪಾಕ್ ವಾಯುನೆಲೆಗಳು ಪುಡಿ ಪುಡಿ ಆಗಿದ್ದಾವೆ. ಇದೀಗ ವಾಯುನೆಲೆಗಳ ದುರಸ್ತಿಗೆ ಟೆಂಡರ್ ಕರೆದಿದೆ ಪಾಕಿಸ್ತಾನ. ನೋಡಿ, ಈಗಲಾದರೂ ಕೂಡ ಒಪ್ಕೊಳ್ತಾರೆ ಹಾಗಾದರೆ ಸಾಕ್ಷಿ ಕೇಳೋರು. ಯಾಕಂದರೆ ಒಂದೊಂದೇ ಅನಾವರಣ ಆಗ್ತಾ ಇದೆ ದಾಳಿ ಹೇಗಾಗಿದೆ ಅಂತೇಳಿ. ಈಗ ಮತ್ತೆ ವಾಪಸ್ ವಾಯುನೆಲೆಗಳನ್ನು ದುರಸ್ತಿ ಮಾಡಲಿಕ್ಕೆ ಟೆಂಡರ್ ಕರೆದಿದ್ದಾರೆ. ಏರ್ಬೇಸ್ಗಳ ರಿಪೇರಿಗೆ 5 ಟೆಂಡರ್ಗಳನ್ನು ಪಾಕ್ ಸರ್ಕಾರ ಕರೆದಿದೆ. ಅಪಾರ ಹಾನಿ ಸಂಭವಿಸಿದೆ ಅನ್ನೋದಕ್ಕೆ ಇದಕ್ಕಿಂತ ಹಾಗಾದರೆ ಬಲವಾದ ಸಾಕ್ಷಿ ಬೇಕಾ? ಸಾಕ್ಷಿ ಕೇಳೋರಿಗೆ ಪಾಕ್ನ ಪ್ರಮುಖ ವಾಯುನೆಲೆಗಳೇ ಧ್ವಂಸ ಆಗಿದ್ದಾವೆ. ನಮ್ಮ ಭಾರತೀಯ ವಾಯುಸೇನೆ ಪೀಸ್ ಮಾಡಿದೆ. ಅದರಲ್ಲೂ ಬೋಲಾರಿ ವಾಯುಪಡೆ ಮೊದಲು ಹೇಗಿತ್ತು, ನಂತರ ಹೇಗಿದೆ. ಅದರಲ್ಲೂ ಮೇನ್ ಟಾರ್ಗೆಟ್ ಮಾಡಿದ್ದು ಸುಮಾರು 9 ವಾಯುನೆಲೆಗಳನ್ನು. ಅವತ್ತೇನು ಫಸ್ಟು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮಾಡಿದರು, ಆ ಟೈಮ್ನಲ್ಲಿ ಭಾಳ ದೊಡ್ಡ ಮಟ್ಟದ ಹೊಡೆತವನ್ನು ಕೊಟ್ಟಿದ್ದರು. ಆಮೇಲೆ ರಾವಲ್ಪಿಂಡಿ ಆಗಿರ್ಬೋದು, ಜೊತೆಗೆ ಅಲ್ಲಿ ಏನೆಲ್ಲ ಅವರು ಇಸ್ಲಾಮಾಬಾದು, ಕರಾಚಿ ಆಗಿರ್ಬೋದು, ಕೆಲವು ಮೇನ್ ವಾಯುನೆಲೆಗಳಿದ್ವಲ್ಲ ಅವೆಲ್ಲವನ್ನು ಕೂಡ ನಮ್ಮ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ನೋಡಿ, ಮೊದಲು ಪಾಕಿಸ್ತಾನ ನಮ್ಮಲ್ಲಿ ಏನೂ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳಿತ್ತು. ಅದಾದ ಮೇಲೆ ನಾವೇ ಭಾರತಕ್ಕೆ ಏಟನ್ನು ಕೊಟ್ಟಿದ್ದೇವೆ, ಅವರು ವಾಯುನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಬೊಗಳೆ ಬಿಟ್ಟಿತ್ತು. ಇದಕ್ಕಿಂತ ಸಾಕ್ಷಿ ಬೇಕಾಗಾದರೆ 5 ಟೆಂಡರ್ಗಳನ್ನು ಪಾಕಿಸ್ತಾನಿ ಸರ್ಕಾರ ಕರೆದಿದೆ. ಈಗ ವಾಯುನೆಲೆಗಳೇ ಧ್ವಂಸ ಮಾಡಿದೆ ನಮ್ಮ ಭಾರತ. ಮೊದಲು ಅಲ್ಲಗಳೆದು ನಂತರ ಹಾನಿ ಒಪ್ಪಿಕೊಂಡಿದೆ ಪಾಕಿಸ್ತಾನ.